ಆನೆಗಾರ್, ಇರುವೆಗಾರ್, ಕಾಗೆಗಾರ್, ಕಪ್ಪೆಗಾರ್, ಕಾಣಿಸುವರನ್ನವನು ಹಸಿವವರ ಗುರುವು, ಮಾನವನ ಮಂತುದರ ಶಿಷ್ಯನವನಾರಸನೆ, ನಾನಾವಯವಗಳಲ್ಲಿ ಮಂಕುತಿಮ್ಮ. ಎಲ್ಲ ಪ್ರಾಣಿಗಳಿಗೂ ಕೂಡ ಪ್ರಪಂಚದಲ್ಲಿ ಬಂದಮೇಲೆ 3 ಕನಿಷ್ಠತಮ ಅಂದರೆ ಇದನ್ನು ಮಾಡಲೇಬೇಕು ಅಂತ ಹೇಳಿ, ಒಂದು ನಿದ್ದೆ, ಇನ್ನೊಂದು ತನ್ನ ಮುಂದಿನ ಪೀಳಿಗೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದು, 3ನೇದು ಹೊಟ್ಟೆ ತುಂಬಿಸ್ಕೊಳ್ಳೋದು. ಎಲ್ಲ ಪ್ರಾಣಿಗಳು ಇವು 3ಕ್ಕೆ ಬಡ್ದಾಡೋದು. ಅದರಲ್ಲಿ ವಿಶೇಷವಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಾಣಿಗಳು ಕೂಡ ಹಾತೊರಿತಾ ಇರುತ್ತೆ. ಅವುಗಳಿಗೆ ಏನಾದರೂ ಬೇಟೆ ಆಡಬೇಕು ಮಾಡಬೇಕು ಅಂದರೆ ಹೊಟ್ಟೆ ಹಸಿವೆ ಅವುಗಳಿಗೆ ಒಂಥರ ಒಂದು ಗುರು ರೀತಿನಲ್ಲಿ, ಹೊಟ್ಟೆ ಹಸುವಾಗ್ತಾ ಇದೆ ಅಂದ್ರೇ ಪ್ರೇರಣೆ ಕೊಡೋದು ಏನಾದರೂ ಮಾಡಬೇಕು ಅಂಥೇಳಿ. ಅದೇ ರೀತಿ ಮನುಷ್ಯನೂ ಕೂಡ ತನ್ನ ನಾಲಿಗೆಗೆ ದಾಸ ಆಗ್ಬಿಟ್ಟಿದ್ದಾನೆ ಅಂತ, ತನ್ನ ನಾಲಿಗೆಗೆ ಶಿಷ್ಯನಾಗ್ಬಿಟ್ಟಿದ್ದಾನೆ ಅಂತ. ತನ್ನ ನಾಲಿಗೆ ಯಾವ ರೀತಿ ಹೇಳುತ್ತೋ ಅದನ್ನೇ ಹಾಗೆ ಮಾಡ್ತಾನೆ. ಅಂದರೆ ಆ ನಾಲಿಗೆಗೆ ಇದನ್ನು ನೋಡಿ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಅದಕ್ಕೆ ಅದನ್ನು ತೀರಿಸ್ಕೊಳಕ್ಕೆ ಹೋಗೋದು, ಈ ರೀತಿ ದಾಸ ಆಗಿಬಿಟ್ಟು ದಿಕ್ಕಾಪಾಲಾಗ್ಬಿಟ್ಟಿದ್ದಾನೆ. ಎಲ್ಲ ದಿಕ್ಕುಗಳಲ್ಲೂ ಅದನ್ನು ಹುಡುಕಾಡ್ತಾ ಹೋಗ್ತಾ ಇದ್ದಾನೆ ಅಂತ ಗುಂಡಪ್ಪನವ್ರು ಇದರಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಮಸ್ಕಾರಗಳು.